ಇದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಈ ಥರ ಕೆಂಪು ಮಣ್ಣಿರುವಂಥ 6.5 ಅಲ್ವಾ 6.5 ಎಕರೆ ಈ ಥರ ಮಾವಿನ ತೋಟ. ಇಲ್ಲಿ ರೋಟ್ರಿ ಹೊಡೆದಿದ್ದಾರೆ ನೋಡ್ಬೋದು. ಈ ಲ್ಯಾಂಡ್ ಬ್ಯಾಕ್ ಸೈಡ್ ಇದ್ದೀವಿ. ಎಲ್ಲ ಈ ಥರ ಒಂದು ಟಾಪಲ್ಲಿರುವಂಥ ಜಾಗ ಇದು. ಇದು ಆ ಜಾಗ ಇಲ್ಲ, ಇದೇನು ಕ್ಲೀನ್ ಮಾಡಿದ್ದಾರೆ ಇದು ಮಾವಿನ ತೋಟ. ಕಾಂಕ್ರೀಟ್ ಹೊಡೆದಿರುವಂಥದ್ದು ವಿಲೇಜ್ ಅಟ್ಯಾಚು. ಇಲ್ಲಿ ಅಕ್ಕಪಕ್ಕ ವಾತಾವರಣ ನೋಡ್ಬೋದು ನೀವು. ಗ್ರೀನ್ ಹೌಸು ಮತ್ತು ಅಲ್ಲಿ ನೋಡಿ ಅದು ಏನೋ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಒಂದು ಫ್ಯಾಕ್ಟ್ರಿ ಅದು. ಇಲ್ಲಿ ಲೋಕಲ್ ಟೌನಿಂದ 5 ಕಿಲೋಮೀಟ್ರ್ ಆಗುತ್ತೆ. ಮಣ್ಣು ರೋಡು ಇದೆ. ಟಾರ್ ಸಾಂಕ್ಷನ್ ಆಗಿದೆ. ಟಾರ್ ಆಲ್ರೆಡಿ ಬರೋ ದಾರಿನಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಕೆಲವೊಂದು ಕಡೆ ರೋಟ್ರಿ ಬಂದಿಲ್ಲ ಟ್ಯಾಕ್ಟ್ರಿ ಬನ್ನೋರ ಅಂತೇಳಿ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಅಂದರೆ ಅರ್ಧಂಬರ್ಧ ಆಗಿದೆ. ಟಾರು ಆಗ್ತಾಯಿದೆ. 6 ಎಕರೆ ಕೆಂಪು ಮಣ್ಣು ಊರ ಪಕ್ಕ. ತಳಿ ಟೌನ್ಗೆ 5 ಕಿಲೋಮೀಟ್ರ್ ಮೊದಲೇ ಸಿಗುತ್ತೆ. ಇದು ಆನೆಕಲ್ಲಿಗೂ ಎಲೆಕ್ಟ್ರಿಸಿಟಿಗೂ ತುಂಬ ಹತ್ರ ಇರುವಂಥದ್ದು. ಅಳತೆ ಎಲ್ಲ ಆಗಿದೆ. ಇದು ಬೇಲಿ ಒಂದು ಹಾಕಿಲ್ಲ. ಲೀಗಲ್ ರೆಡಿ ಇರುವಂಥ 6 ಎಕರೆ 20 ಗುಂಟೆ ಕೆಂಪು ಮಣ್ಣು. ಬೆಂಗಳೂರಿಗೆ ತುಂಬ ಹತ್ರದಲ್ಲಿರುವಂಥ ಪ್ರಾಪರ್ಟಿ. ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಆನೇಕಲ್ಲಿಂದ ಎಷ್ಟು ಕಿಲೋಮೀಟ್ರು, ಎಲೆಕ್ಟ್ರಾನಿಕ್ ಸಿಟಿಯಿಂದ ಎಷ್ಟು, ಬೆಂಗಳೂರು ಸೆಂಟ್ರಿಂದ ಎಷ್ಟು, ಆರೋಳಿಯಿಂದ ಎಷ್ಟು ಅಂತೇಳಿ. ಸೊ ಲ್ಯಾಂಡ್ ಟಾಪಿಂದ ಡೌನ್ ಬರ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ಕೆಂಪು ಮಣ್ಣಿದು. ಅಣ್ಣ ಇದರಿಂದ ಇತ್ತಾಗ ಅಷ್ಟು ತಾನೆ ಇದೂ ಕ್ಲಿಯರಿಗೆ ರೋಟ್ರಿಲಿ ಏನೋ ಕ್ಲೀನ್ ಮಾಡಿದ್ದಾರೆ. ಇದು ನಾವು ಬರೋ ದಾರಿಲಿ ನೋಡಿದ್ವಿ. ಅರ್ಧಂಬರ್ಧ ಆಗಿದೆ. ಇರೋ ವೆಸ್ಟ್ ಫೇಸಿಂಗ್ ಏನಿದು ಫ್ರಂಟೇಜ್ ನಿಮಗೆ ಮಿನಿಮಮ್ ಇಲ್ಲ ಅಂದ್ರೂ ಒಂದು 1000 ಅಡಿ ಜಾಸ್ತಿ ಬರುತ್ತೆ. ಫ್ರಂಟೇಜ್ 1000 ಅಡಿಗಿಂತ ಜಾಸ್ತಿ ಬರುತ್ತೆ. ಇಲ್ಲಿ ನಾನು ಬಂದಿದ್ದು ಎಂಟ್ರೆನ್ಸ್ ಇದೆ ನೋಡ್ರಿ. ಮಾನ್ ಮಾಡ್ತಾ ಸೊ ಈ ಥರ ಕೆಂಪು ಮಾಡಿರುವಂಥ 6.5 ಎಕರೆ ಜಾಗ. 160 ಈ ಥರ ಫಲ ಬಿಡ್ತಿರುವಂಥ ಮಾವಿನ ಗಿಡಗಳು. ಸೇಫ್ಟಿ ಏನೂ ತೊಂದರೆ ಇಲ್ಲ. ಅಲ್ಲಿ ತೋರಿಸಿದ್ನಲ್ಲ ಯಾವುದೋ ಒಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಏನೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಫ್ಯಾಕ್ಟ್ರಿ ಅದು. ನೋಡಿ ಅದು ಲ್ಯಾಂಡ್ ಎದುರುಗಡೆ ಬೇರೆಯವರು ಈ ಥರ ಎಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ನೀರಿಗೇನು ಸಮಸ್ಯೆ ಇಲ್ಲ. ಇಲ್ಲಿ ವಾತಾವರಣ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕ ನೀರಾವರಿ ಬೆಲ್ಟ್ ಅಂತೇಳಿ. ಈ ರೋಡು ಅದು ಕಾಂಕ್ರೀಟ್ಗೆ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸಾರಿ ಟಾರ್ಗೆ ಟಾರ್ ಆಗುತ್ತೆ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ನಾನು ಇಲ್ಲಿ ಎಡಗಡೆ ಅಲ್ಲಿ ಲಾಸ್ಟ್ ಮಾವಿನ ಮರದಿಂದ ಹಿಡ್ಕೊಂಡು ಅಲ್ಲಿ ನಮ್ಮದು ಗಾಡಿಗಳು ನಿಂತಿದೆಯಲ್ಲ ಅದೇ ವಿಲೇಜ್ಗೆ ಅಟ್ಯಾಚ್ ಆದಂಗೆ 6.5 ಎಕರೆ ಮಾವಿನ ತೋಟ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಯಾವ್ಯಾವ ಸಿಟಿ ಅಂದರೆ ಎಷ್ಟು ಕಿಲೋಮೀಟ್ರ್ ಅಂತೇಳಿ. ಇಲ್ಲಿ ಲೋಕಲ್ ಸಿಟಿಗೆ 5 ಕಿಲೋಮೀಟ್ರು. ಸೇಫ್ಟಿ ಜಾಗ ಇದೆ. ಊರ ಪಕ್ಕದ ಜಮೀನು. ಫಸ್ಟು ಜಾಗ ಸಿಗುತ್ತೆ, ಆಮೇಲೆ ಊರು ಸ್ಟಾರ್ಟ್ ಆಗುತ್ತೆ.